ಸಾಕಿನ ಬೆಳಿಗಂಡಿ PSI ಅವರು ಬಡದು ಕೈ ಮುಗಿಯುತ್ತಾರೆ. ನಮಗೆ ಭಾಳ ತ್ರಾಸ ಕೊಟ್ಟಿದ್ರು. ಚಿತ್ರ ಹಿಂಸದಿಂದ ಬಡದು ಕಡಿ ಮೂರು ಮಂದಿ ಪೊಲೀಸರು, ಒಬ್ಬ PSI ಬಡವ, ಒಬ್ಬ ಕಾಲಿಗೆ ಅವರು ಈ ರೀತಿ ನನ್ನ ಭಾಳ ಅನ್ಯಾಯದಿಂದ ಬಡದು ಬರೀ ಒಂದು ತಿಪ್ಪಿ ಜನ ಸಂಬಂಧ ಈ ರೀತಿ ನನ್ನ ಭಾಳ ಬಡದು. ನಮಗೆ ಹೆಸರು ಭೀಮಪ್ಪ, PSI ಭೀಮಪ್ಪ ಕೈ ಅವರೇ ಬರೆದಿದ್ದಾರೆ ಸ್ವತಃ. ಸುರೇಶ್ ಕಾಮತಿನಿ ಕಾಲು ಹಿಡಿದಿರ್ತಾನೆ, ಅವನೇ ಬರೆಸಿದ್ದಾನೆ ಹಿಡಿದು. PSI ಕಡಿಯವನ ಆಮೇಲೆ ಇವರು ಚಂದ್ರಪ್ಪ ಅಕ್ಕಳವಾಡಿ ಚಂದ್ರಪ್ಪ ಅವನೇ ಓದು ಕೊಟ್ಟಿದ್ದಾನೆ ಸಾಹಿತ್ಯ ಕೈಯಾಗ. ಭಾಳ ತ್ರಾಸ ಮಾಡಿದ್ರು. ಆಮೇಲೆ ದವಾಖಾನೆ ಕರ್ಕೊಂಡು ಅವರು ಹೊರತುಂಬಿ ನನಗೆ ಭಾಳ ತ್ರಾಸ ಆಗತ್ತೆ ಸರ್. 1 ಗಂಟೆಗೆ ಪಡೆದ್ರಿ. ಆಮೇಲೆ ನಾನು 6 ಗಂಟೆಗೆ ದವಾಖಾನೆ ಕರ್ಕೊಂಡು ಹೋದ್ರಿ. ಭಾಳ ಅತಿ ತ್ರಾಸ ಆಗತ್ತೆ ಸರ್. ನನ್ನ ಕೈ ಮುಗಿದ್ರಿ ನೋಡ್ರಿ ಅಂತಂದರು. ಡಾಕ್ಟರ್ ಸಾಹೇಬರು ಅವರು ನೋಡಿದ್ರು, ಕೈ ತ್ರಾಸ ಆಗೈತಿ, ಕೈ ಬರ್ತೈತಿ, 1 ವರ್ಷ ಆಗ್ತೈತಿ, 2 ತಾವು ಅವ್ನು ಆರೋಗ್ಯ ದವಾಖಾನೆ ಹೋಗ್ತದೆ ಅಂತ ಹೇಳಿದ್ರು. ಆದರೂ ಅವ್ರ ದವಾಖಾನೆ ನಾನು ಕರ್ಕೊಂಡು ಹೋಗಿದ್ರಿ. ಮತ್ತು ಅಲ್ಲೇ ಪೊಲೀಸ್ ಸ್ಟೇಷನ್ದಲ್ಲಿ ಇಟ್ಕೊಂಡ್ರು. ಮತ್ತು ಇಟ್ಕೊಂಡು ಅವತ್ತು ಮರುದಿನ ರಾತ್ರಿ ಹೋಗಿ ಮರುದಿನ ಮುಂಜಾನೆಯಾಗ ಮತ್ತು ಬಂದರು. ಸರ್ ನನ್ನ ದವಾಖಾನೆ ಕರ್ಕೊಂಡ್ರಿ, ನನಗೆ ಭಾಳ ತ್ರಾಸ ಆಗ್ತದೆ, ಭಾಳ ಹೊಡಿತೈತಿ, ಕೈ ಕಾಲು ಹಿಡಿಯೋದು ಭಾಳ ತ್ರಾಸ ಆಗ್ತದೆ ಸರ್ ಅಂತ ನಾನು PSI ಕೈ ಮುಗಿದ್ರಿ ಸರ್ ಅಂತ ಅನ್ನೋದು ಅವ್ರು ಏನೂ ಮಾತಾಡಲಿಲ್ಲ. ಕರ್ಕೊಂಡು ಕುಂತರು. ಆಮೇಲೆ ಮನೆಗೆ ಹೋದ್ರು. ಮತ್ತು ರಾತ್ರಿ 10 ಗಂಟೆ ಆಗ್ತದೆ. ಅವ್ನು ಹೇಳಿ ಊರಿಗೆ ಹೋಗ್ಬೇಕು ಬರೋದು ಅಂತ ಹೇಳಿದ್ರು. ಅವ್ನು ಊರಿಗೆ ಹೋಗೋಣ ನಾನು ಕರ್ಕೊಂಡು ಆದ್ರೆ ಊರಿಗೆ ಹೋಗಿ ಚಂದ್ರಪ್ಪ ಅಕ್ಕವಾಡಿ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬಿಟ್ಟು ಬಂದ್ರಿ. ಆಮೇಲೆ ಊರಿಗೆ ಸಾಯ್ತು ಫೋನ್ ಹಚ್ಚಿದ್ರು, ಹಿಂಗಾದ್ರೆ ಕೈ ಹೋಗಿ ಸರ್ ನಾನು ನನ್ನ ಫಾದರ್ ಈಗ ಚಂದ್ರಪ್ಪ ಬೇಕಾದಂತ ಅಂತ ಹೇಳಿದ್ರಿ. ಆಯ್ತಾಳ ಮತ್ತು ಏನು ಮಾಡೋಕ್ಕಾಗತ್ತೆ, ಮುಂಜಾನೆ ಕರೆ ಕಟ್ಟಿ ಡಾಕ್ಟರ್ ಕರೆ ಕೊಟ್ಟು ಕೈ ಕಟ್ಸ್ಕೊಂಡು ಅಂತ ಹೇಳಿ ಮಾತಾಡಿದ್ರು. ಮುಂಜಾನೆ 10 ಗಂಟೆಗೆ ಮಾಡಿದ್ರಿ, ಕೈ ಕಟ್ಟಿಸಿ. ಇವತ್ತನಾದರೂ ನನ್ನ ಆ ಕಾರಣವೂ ಯಾರು ವಿಚಾರ ಮಾಡೋಕ್ಕೆ ತಯಾರಿಲ್ಲ. ಅವಾಗ PSI ಭೀಮಪ್ಪಗೆ ಅವ್ನಿಗೆ ಕೇಸ್ ಆಗಬೇಕು, ಅವ್ನಿಗೆ ವ್ಯಾಪಾರ ಆಗಬೇಕು, ಅವನ ಸಸ್ಪೆಂಡ್ ಆಗಬೇಕು. ಈ ರೀತಿ ನನಗೆ ತ್ರಾಸ ये सर